ಪರಂ ಶಾಂತಿ ದಿವಸದ ಯೋಗದ ಆಳವಾದ ಅನುಭೂತಿ. ಪರಂ ಶಾಂತಿ ಬೇಹದ್ ಕಿ ಪರಂ महाशांति है, महाशांति है. ಧ್ಯಾನದಲ್ಲಿ ಇಳಿಯುವುದಕ್ಕಿಂತ ಮುಂಚೆ ನಾವು ಕೆಲವು ದಿವ್ಯ ಸಂಕಲ್ಪಗಳನ್ನು ತೆಗೆದುಕೊಳ್ಳೋಣ. ಆ ದಿವ್ಯ ಸಂಕಲ್ಪದ ಕಡೆಗೆ ನಮ್ಮ ಚಿಂತನವನ್ನು ನಡೆಸೋಣ. ನಮ್ಮೆಲ್ಲ ಚಿಂತೆಗಳನ್ನು, ವ್ಯರ್ಥ ವಿಚಾರಗಳನ್ನು ಮನಸ್ಸಿನಿಂದ ತೆಗೆದುಹಾಕೋಣ. ಈಗ ಕಣ್ಣುಗಳನ್ನು ಮುಚ್ಚಿಕೊಂಡು ಸಂಪೂರ್ಣ ಪರಮ ಶಾಂತಿಗೆ ಹೋಗೋಣ. ಮನಸ್ಸು ಶಾಂತವಾಗಲಿ. ಯಾವುದೇ ವ್ಯರ್ಥ ವಿಚಾರಗಳು ಮನಸ್ಸಿನಲ್ಲಿ ಬರದಂತೆ ನೋಡಿಕೊಳ್ಳಿ. ಮನಸ್ಸನ್ನು ಬೇಹದ್ ಪರಮ ಶಾಂತಿಯ ಸ್ಥಿತಿಗೆ ಕೊಂಡೊಯ್ಯೋಣ. ಈಗ ಏನು ನಡೆಯುತ್ತಿದೆಯೋ ಅದೆಲ್ಲವೂ ಕಲ್ಯಾಣಕಾರಿಯೇ ಆಗಿದೆ. ನಡೆಯುವುದೆಲ್ಲವೂ ನಮ್ಮ ಕರ್ಮಗಳಿಗೆ ಅನುಸಾರವಾಗಿಯೇ ನಡೆಯುತ್ತಿದೆ. ನಾವು ಏನು ಮಾಡಿದ್ದೆವೋ ಅದನ್ನೇ ಪಡೆಯುತ್ತಿದ್ದೇವೆ ಎಂಬ ನಿಶ್ಚಯವನ್ನು ಇಡಿ. ಎಲ್ಲ ವಿಚಾರಗಳನ್ನು ಮನಸ್ಸಿನಿಂದ ಬಿಡುತ್ತಾ ಹೋಗಿ. ಮನಸ್ಸಿನಲ್ಲಿರುವ ಎಲ್ಲ ರೀತಿಯ ಭಯಗಳನ್ನು ಬಿಟ್ಟು ಬಿಡಿ. ಇಲ್ಲಿಯ ತನಕ ನಾವು ಇದು ನನ್ನದು ಎಂದು ಏನೆಲ್ಲ ಹಿಡಿದಿಟ್ಟುಕೊಂಡಿದ್ದೆವೋ ಅದ್ಯಾವುದೂ ನನ್ನದಲ್ಲ. ಎಲ್ಲವನ್ನ ತ್ಯಜಿಸಿಬಿಡಿ. ಏಕೆಂದರೆ ಅದೆಲ್ಲವೂ ಈ ಲೌಕಿಕ ಸಾಂಸಾರಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದಾಗಿದೆ. ಅದೆಲ್ಲವನ್ನು ನಾವೇ ಹಿಡಿದಿಟ್ಟುಕೊಂಡಿದ್ದೆವು. ಆಸೆ, ಆಕಾಂಕ್ಷೆ, ಇಚ್ಛೆಗಳನ್ನು ಹಿಡಿದಿಟ್ಟುಕೊಂಡಿದ್ದರ ಫಲವೇ ದುಃಖವಾಗಿದೆ. ಈ ಎಲ್ಲ ದುಃಖದಿಂದ ಎದ್ದೇಳಿ ಪರಮ ಸುಖ, ಪರಮ ಆನಂದ ಅನುಭೂತಿಯನ್ನು ಮಾಡಿ. ಸೋಲು ಗೆಲುವು ಎಲ್ಲದಕ್ಕೂ ಮನಸ್ಸೇ ಕಾರಣ. ಮನಸ್ಸೇ ದುಃಖವನ್ನು ನೀಡುತ್ತದೆ, ಸುಖವನ್ನು ನೀಡುತ್ತದೆ. ಎಲ್ಲ ರೀತಿಯ ಇಚ್ಛೆಗಳಿಂದ, ಕಾಮನೆಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳಿ. ರಾಗ, ದ್ವೇಷ, ಈರ್ಷೆ ಎಲ್ಲದರಿಂದ ಮುಕ್ತರಾಗಿ ಮನಸ್ಸಿನಲ್ಲಿರುವ ಎಲ್ಲ ಭಾರಗಳನ್ನು
ಹೊರಗೆ ತೆಗೆದು ಮನಸ್ಸನ್ನು ಹಗುರವಾಗಿರಿಸಿ. ಈ ಜೀವನ ಬಹಳ ಅಲ್ಪ ಸಮಯದ ಜೀವನ. ಯಾರ ಬಗ್ಗೆಯೂ ದ್ವೇಷ, ಅಸೂಯೆ, ಹೀನ ಭಾವನೆ ಬೇಡವೇ ಬೇಡ. ಈ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ಬಿಡುತ್ತಾ ಹೋಗಿ ಹಾಗೂ ಪರಂ ಶಾಂತಿಯಲ್ಲಿ ನೆಲೆಸಿಬಿಡಿ. ಪ್ರತಿಯೊಂದು ಉಸಿರಿನಲ್ಲಿ ಪರಂ ಶಾಂತಿಯನ್ನೇ ಉಚ್ಚರಿಸುತ್ತಿರಿ. ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ. ಹೊರಬರುತ್ತಿರುವ ಪ್ರತಿಯೊಂದು ಉಸಿರಿನಲ್ಲಿ ಪರಮ ಶಾಂತಿಯನ್ನು ಉಚ್ಚರಿಸುತ್ತಿರಿ. ನಾನು ಈ ಶರೀರವೂ ಅಲ್ಲ, ಈ ಮನಸ್ಸೂ ಅಲ್ಲ. ಈ ಎಲ್ಲದರಿಂದ ಆಚೆ ನಾನೊಂದು ದಿವ್ಯ ಪರಮ ಪ್ರಕಾಶದ ಆತ್ಮವಾಗಿದ್ದೇನೆ. ಪರಿಶುದ್ಧ ಆತ್ಮ, ಚೈತನ್ಯ ತುಂಬಿದ ಆತ್ಮ, ಬ್ರಹ್ಮಸ್ವರೂಪ ಆತ್ಮವಾಗಿದ್ದೇನೆ. ಶರೀರ ಬಂಧನಗಳಿಂದ ನಿಮ್ಮನ್ನು ನೀವು ಮುಕ್ತರನ್ನಾಗಿ ಮಾಡಿ. ನೀವೊಂದು ಆತ್ಮವಾಗಿದ್ದೀರಿ. ಈ ಶರೀರ ನಮ್ಮನ್ನು ಬಂಧಿಸಿದೆ. ಎಲ್ಲಿಯ ತನಕ ನಮ್ಮ ಮನಸ್ಸು ಈ ದೇಹವನ್ನು ನೋಡುತ್ತಿರುತ್ತದೆಯೋ ಅಲ್ಲಿಯ ತನಕ ಅದು ಬಂಧಿಯಾಗಿಯೇ ಉಳಿಯುತ್ತದೆ. ದೇಹ ಭಾವದಿಂದ ಮುಕ್ತರಾಗಿ. ಶರೀರವು ಕೇವಲ ನಮ್ಮ ಸಾಧನವಾಗಿದೆ. ಸಾಧನೆಗೆಂದು ಈ ಸಾಧನವನ್ನು ಕೊಡಲಾಗಿದೆ. ಆತ್ಮಸ್ವರೂಪದಲ್ಲಿ ನೆಲೆಸಲೆಂದು ಈ ಸಾಧನವನ್ನು ನಮಗೆ ಕೊಡಲಾಗಿದೆ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಈ ಶರೀರವೆಂಬ ಸಾಧನವನ್ನು ಸಾಧನೆಯಲ್ಲಿ, ತಪಸ್ಸಿನಲ್ಲಿ ತೊಡಗಿಸಿಕೊಳ್ಳಿ. ಈ ಸಾಧನವನ್ನು ಜ್ಞಾನದಲ್ಲಿ ಬಳಸಿಕೊಳ್ಳಿ. ನಾನೊಂದು ಆತ್ಮವಾಗಿದ್ದೇನೆ ಎಂಬುದನ್ನು ಅರಿತುಕೊಳ್ಳಿ. ನಾನು ಈ ಶರೀರವಂತೂ ಅಲ್ಲವೇ ಅಲ್ಲ. ಈ ಶರೀರ ಕ್ಷಣಭಂಗುರವಾಗಿದೆ. ಆತ್ಮ ಬಹಳ ಶಕ್ತಿಶಾಲಿಯಾಗಿದೆ. ಈಗ ನಿಮ್ಮ ಸಂಪೂರ್ಣ ಗಮನವನ್ನು ಶರೀರ, ಮನಸ್ಸು, ಬುದ್ಧಿಯಿಂದ ಸಂಪೂರ್ಣ ದೂರ ಕರೆದೊಯ್ಯಿರಿ. ನಿಮ್ಮ ಧ್ಯಾನ ಆತ್ಮನಲ್ಲಿ ಇಳಿಯಲಿ. ಈಗ ಆಳವಾದ ಧ್ಯಾನದಲ್ಲಿ ಇಳಿದು ನಿಮ್ಮೊಳಗಿನ ಪರಮ ಪ್ರಕಾಶ, ಆ ಪರಮ ಜ್ಯೋತಿಯನ್ನು ಕಾಣಿರಿ. ಹಣೆಯ ಮಧ್ಯಭಾಗದಲ್ಲಿ ತಿಲಕವಿಡುವ ಜಾಗದಲ್ಲಿ ಪಾಯಿಂಟ್ ಆಫ್ ಲೈಟ್, ಆ ಪ್ರಕಾಶಮಾನ ಆತ್ಮನನ್ನು ನೋಡಿ. ಪರಂ ಶಾಂತಿ,
ಪರಂ ಪ್ರಕಾಶ್ ವಿಶ್ವಲೈಸ್ ಮಾಡಿಕೊಳ್ಳಿ. ಸಂಪೂರ್ಣ ಬಿಳಿಯ ಬಣ್ಣದ ಪ್ರಕಾಶ, ದಿವ್ಯ ಪ್ರಕಾಶ, ಆ ಪರಂ 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 ಪ್ರಕಾಶದ ತರಂಗಗಳನ್ನು ನೋಡುತ್ತಾ ನಾನು ದಿವ್ಯ ಆತ್ಮವಾಗಿದ್ದೇನೆ. ಪರಂ 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 ಆತ್ಮವಾಗಿದ್ದೇನೆ. ನನ್ನ ಆತ್ಮನಲ್ಲಿ ಅನಂತ ಶಕ್ತಿ ಇದೆ. ನಿಮ್ಮ ಓರಾ, ನಿಮ್ಮ ವೈಬ್ರೇಷನ್ನಲ್ಲಿ ಆ ಶಕ್ತಿಯನ್ನು ಫೀಲ್ ಮಾಡಿ ನೋಡಿ. ಆ ದಿವ್ಯ ಪ್ರಕಾಶವನ್ನು ಕಾಣಿ. ನಾನು ಆತ್ಮ ಆ ದಿವ್ಯ ಪ್ರಕಾಶದಲ್ಲಿ, ಆ ಪರಮ ಲೈಟ್ನಲ್ಲಿದ್ದೇನೆ, ಪರಮ ಶಾಂತಿಯಲ್ಲಿದ್ದೇನೆ, ಪರಮ ಸುಖದಲ್ಲಿದ್ದೇನೆ. ಈಗ ನಾವು ಪರಮ ಶಾಂತಿ, ಪರಮ ಸುಖವನ್ನು ಅನುಭೂತಿಗೆ ತಂದುಕೊಳ್ಳುತ್ತಿದ್ದೇವೆ. ಈ ಅನುಭೂತಿಯಲ್ಲಿ ಪರಮ ಆನಂದವೇ ಅಡಗಿದೆ. ಬ್ರಹ್ಮಾನಂದದ ದಿವ್ಯ ಅನುಭೂತಿ ಅಡಗಿದೆ. ಆ ಪರಮ 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 ಪ್ರಕಾಶವನ್ನು ನೋಡುತ್ತೀರಿ. ನಾನು ಬೇಹದ್ಗೆ ಬೇಹದ್ಗೆ ಪರಂ ಪರಂ ಆತ್ಮ. ನನ್ನಲ್ಲಿ ಅನಂತ ಸೂರ್ಯರ ಶಕ್ತಿ ಅಡಗಿದೆ. ಆ ಶಕ್ತಿ ಸುತ್ತಲೂ ಹರಡುತ್ತಿದೆ. ಆತ್ಮನಿಂದ ಬೇಹದ್ಕಲಾದ ಪ್ರಕಾಶವು ಸುತ್ತಮುತ್ತಲೂ ವಿಶಾಲವಾಗಿ ಹರಡಿಕೊಳ್ಳುತ್ತಿದೆ. ಎಲ್ಲೆಡೆ ಪರಮ ಪ್ರಕಾಶ, ಪರಮ ಶಾಂತಿ, ದಿವ್ಯ ಲೈಟ್. ಸುತ್ತಮುತ್ತಲೂ ಪರಂ 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 ಶಕ್ತಿಗಳನ್ನು ಕಾಣುತ್ತೀರಿ. ಪರಂ ಪರಂ ಶಾಂತಿಯ ಆಳಕ್ಕೆ ಇಳಿದಿದ್ದೇನೆ. ಈ ಪರಮ ಶಾಂತಿಯಲ್ಲಿ ಮನಸ್ಸು ಲಯವಾಗಿ ಬಿಟ್ಟಿದೆ. ನಾನು ಆತ್ಮ, ಈ ದೇಹ ಸಂಬಂಧಿಗಳು ಎಲ್ಲ ಆಕರ್ಷಣೆಗಳಿಂದ ಮುಕ್ತವಾಗಿದ್ದೇನೆ. ಜೀವನ್ಮುಕ್ತಿಯ ಈ ಆಳವಾದ ಅನುಭವದಿಂದ ಈ ಪೃಥ್ವಿಯ ಎಲ್ಲ ಆಕರ್ಷಗಳಿಂದ ಮುಕ್ತವಾಗಿ ಪ್ರಕಾಶದ ರೂಪದಲ್ಲಿ, ಫರಿಷ್ಠಾ ಸ್ವರೂಪದಲ್ಲಿ ನನ್ನನ್ನು ನಾನು ನೋಡುತ್ತಿದ್ದೇನೆ. ನನ್ನ ಪ್ರಕಾಶಮಯವಾದ ಶರೀರವನ್ನು ಕಾಣುತ್ತಿದ್ದೇನೆ. ನನ್ನ ವಿರಾಟ ಅವ್ಯಕ್ತ ಸ್ವರೂಪವನ್ನು ಕಾಣುತ್ತಿದ್ದೇನೆ. ಪ್ರಕಾಶದ ದಿವ್ಯ ಶರೀರವನ್ನು ಕಾಣುತ್ತಿದ್ದೇನೆ. ಈಗ ನಾನು ಆತ್ಮ, ನನ್ನ ಪರಮಪಿತ, ನನ್ನ ಕ್ರಿಯೇಟರ್ ಬೇಹದ್ನ ಪರಮಪಿತನಿಂದ ಪವರನ್ನು ನನ್ನ ಆತ್ಮನಲ್ಲಿ ಇಳಿಸಿಕೊಳ್ಳುತ್ತಿದ್ದೇನೆ. ನಾನು ಬೇಹದ್ಕಲಾದ ಬೇಹದ್ ಎನರ್ಜಿಯನ್ನು ಸ್ವೀಕರಿಸಿಕೊಳ್ಳುತ್ತಿದ್ದೇನೆ. ಆ ಶಕ್ತಿಯನ್ನು, ಆ ಪವರನ್ನು, ಆ ಪ್ರಕಾಶವನ್ನು ನಮ್ಮ ಆತ್ಮನಲ್ಲಿ ಬರುತ್ತಿರುವುದನ್ನು ಕಾಣಿರಿ. ಪವರ್ಫುಲ್ ಗಾಡ್ ರೇಸ್, ಪವರ್ಫುಲ್ ಗಾಡ್ ಲೈಟ್, ಅಮೃತದಂತಹ ಪರಮ ಪ್ರಕಾಶದ ಸುರಿಮಳೆಯಾಗುತ್ತಿದೆ. ಬೇಹದ್ಕಲಾದ ಪರಮಧಾಮದಲ್ಲಿ ಬೇಹದ್ನ ದಾದಾಜಿಯವರ ಚಿತ್ರದಲ್ಲಿನ ವಿಚಿತ್ರ
ರೂಪದಿಂದ ವಿಚಿತ್ರ ಲೈಟ್ ಪರಂ ಪ್ರಕಾಶ್ ಹೊರಸೂಸುತ್ತಿದೆ. ಎಲ್ಲೆಡೆ ಪರಮಶಾಂತಿ, ಪರಮ ಪ್ರಕಾಶದ ಸುರಿಮಳೆಯಾಗುತ್ತಿದೆ. ಯೂನಿವರ್ಸ್ನಲ್ಲಿರುವ ಅನಂತಾನಂತ ಗ್ಯಾಲಕ್ಸಿಗಳು ಪರಮ ಲೈಟ್ನಿಂದ ತುಂಬಿ ಹೋಗಿವೆ. ಎಲ್ಲೆಡೆ ಪರಮಶಾಂತಿಯೇ ಆವರಿಸಿಕೊಂಡಿದೆ. ಆ ಪರಮಶಾಂತಿಯಲ್ಲಿ ಪರಮ ಸುಖ ಅಡಗಿದೆ. ಪರಮಶಾಂತಿಯ ಕಿರಣಗಳು ಎಲ್ಲೆಡೆ ಹರಡಿವೆ. ಆ ಪರಮ ಪ್ರಕಾಶದ ಜಗತ್ತನ್ನು ಕಲ್ಪನೆ ಮಾಡಿಕೊಳ್ಳಿ. ಆಕಾಶಗಂಗೆಯಲ್ಲಿ ಅನಂತಾನಂತ ಸೌರಮಂಡಲಗಳು ಸುತ್ತುತ್ತಿವೆ. ಎಲ್ಲೆಡೆ ಪರಮಶಾಂತಿ, ಪರಮ ಪ್ರಕಾಶ ತುಂಬಿಕೊಂಡಿದೆ. ಸಂಪೂರ್ಣ ನಮ್ಮ ಪೃಥ್ವಿಯು ಪರಮ ಪ್ರಕಾಶದಿಂದ ಆವರಿಸಿಕೊಂಡಿದೆ. ಆ ಪರಮ ಪ್ರಕಾಶವನ್ನು ನಮ್ಮ ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ, ಕಾರಣ ಶರೀರದಲ್ಲಿ, ಮಹಾಕಾರಣ ಶರೀರದಲ್ಲಿ ತುಂಬಿಕೊಳ್ಳುತ್ತಿದೆ ಎಂಬ ಕಲ್ಪನೆಯನ್ನು ಮಾಡಿಕೊಳ್ಳಿ. ಆ ದಿವ್ಯ ಪ್ರಕಾಶದ ದಿವ್ಯ ಶಕ್ತಿಯನ್ನು ನಮ್ಮ ಒಂದೊಂದು ಶರೀರದ ಕಣಕಣದಲ್ಲಿ ಆ ಶಕ್ತಿ ತುಂಬಿಕೊಳ್ಳುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಸ್ಥೂಲ ಶರೀರದ ಅನ್ನಮಯ ಕೋಶ, ಪ್ರಾಣ ಶರೀರ, ಪ್ರಾಣಮಯ ಕೋಶದಲ್ಲಿ ಪರಮಶಾಂತಿಯ ಆ ಪರಾಶಕ್ತಿಯು ಪ್ರತಿಯೊಂದು ಕೋಶದಲ್ಲಿ, ನಮ್ಮ ಪ್ರತಿಯೊಂದು ಕಣದಲ್ಲಿ ಕಲ್ಪಿಸಿಕೊಳ್ಳಿ. ಪವರ್ಫುಲ್ಲಾದ ಲೈಟ್ ಬೇಹದ್ ದಾದಾಜಿಯವರಿಂದ ಬರುತ್ತಿದೆ. ಬೇಹದ್ನ ದಾದಾಜಿಯವರ ದಿವ್ಯ ವಿರಾಟ ಸ್ವರೂಪವನ್ನು ಹಾಗೂ ಅವರ ಸ್ವರೂಪದಿಂದ, ಅವ್ಯಕ್ತ ಸ್ವರೂಪದಿಂದ ಅಲೌಕಿಕ ದಿವ್ಯ ಲೈಟ್ ಸುರಿಯುತ್ತಿದೆ. ಆ ದಿವ್ಯ ಲೈಟ್ ನನ್ನ ಆತ್ಮನಲ್ಲಿ ತುಂಬಿಕೊಳ್ಳುತ್ತಿದೆ. ಈಗ ನನ್ನ ಆತ್ಮವನ್ನು ಆವರಿಸಿಕೊಂಡಿರುವ ಒಂದೊಂದು ಆವರಣವೂ ಸಹ ಕಳಚಿ ಬೀಳುತ್ತಿದೆ. ದಾದಾಜಿಯವರು, ಬೇಹದ್ನ ಬಾಪೂಜಿಯವರು ನನಗೆ ತಮ್ಮ ದಿವ್ಯ ಶಕ್ತಿಯಿಂದ ಒಂದು ದಿವ್ಯ ಶರೀರವನ್ನು ಕೊಟ್ಟಿದ್ದಾರೆ. ಪರಂ ಶಕ್ತಿಯನ್ನು ನೀಡಿದ್ದಾರೆ. ಸ್ಥೂಲ ಶರೀರದಲ್ಲಿ ದಿವ್ಯತೆಯನ್ನು ಕಾಣಿ. ಸೂಕ್ಷ್ಮ ಶರೀರದ ಜ್ಞಾನೇಂದ್ರಿಯ ಪರಮ ಪ್ರಕಾಶದಿಂದ, ಪರಮ ಶಾಂತಿಯಿಂದ ಪರಿಪೂರ್ಣವಾಗಿದೆ. ಅನಂತ ಜನ್ಮಗಳ ರೆಕಾರ್ಡನ್ನು ಹೊಂದಿರುವ ಕಾರಣ ಶರೀರ ದಾದಾಜಿಯವರ ದಿವ್ಯ ಲೈಟ್ನಿಂದ, ದಿವ್ಯ ಶಕ್ತಿಯಿಂದ ಕಾರಣ ಶರೀರದಲ್ಲಿ ಅಡಗಿರುವ ಎಲ್ಲ ರೆಕಾರ್ಡ್ಗಳು ಅಳಿಸಿ ಹೋಗುತ್ತಿವೆ. ಎಲ್ಲ ಸ್ಮೃತಿಗಳು ಬೇಹದ್ನ ಶಕ್ತಿಯಲ್ಲಿ ಲಯವಾಗುತ್ತಾ ಹೋಗುತ್ತಿವೆ. ಎಲ್ಲವೂ ಸಮಾಪ್ತಿಯಾಗುತ್ತಿದೆ. ಎಲ್ಲ ಕರ್ಮ ಬಂಧನಗಳು ಕಳಚಿಕೊಳ್ಳುತ್ತಿವೆ. ಸಂಪೂರ್ಣ ಕರ್ಮಾತೀತದ ಸ್ಥಿತಿಯನ್ನು ಅನುಭೂತಿಗೆ ತಂದುಕೊಳ್ಳಿ. ಪ್ರಕಾಶದ ಅನುಭೂತಿ ಮಾಡಿಕೊಳ್ಳಿ. ಎಲ್ಲ ಕರ್ಮಗಳಿಂದ ಮುಕ್ತವಾಗಿ ಸಂಪೂರ್ಣ ಪರಮ ಶಾಂತಿಯ ಆಳಕ್ಕೆ ಇಳಿಯಿರಿ. ಪರಂ ಶಾಂತಿ.